ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ನಾವು ನೋಡ್ತಾ ಇದ್ದೀವಿ ಏಕಾಏಕಿ ಯಾಕೋ ನಮ್ಮ ಮೋದಿಯೋ ಮತ್ತು ಶಾರೋ ಗಾಬರಿಗೊಂಡಿದ್ದಾರೆ. ಯಾಕಂದರೆ 28 ಅಥವಾ ಅದಕ್ಕೆ ಹೆಚ್ಚು ಜನರನ್ನು ಬದಲಾವಣೆ ಮಾಡ್ತಾ ಇದ್ದಾರೆ. ಅಧ್ಯಕ್ಷನೋ ಮತ್ತೇನೋ ಬೇರೆ ಬೇರೆ ಮುಖ್ಯ ಮುಖ್ಯ ಸ್ಥಾನಗಳಲ್ಲೇ ಬದಲಾವಣೆ ಮಾಡಿ ಹೊಸ ಹುಡುಗರನ್ನು ತರ್ತಾ ಇದ್ದಾರಲ್ಲೇ. ಕೆಲವೊಂದಿಷ್ಟು ಹಳೆ ಮುಖಗಳನ್ನು ತೆಗಿತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ BJPಯ IT ಸೆಲ್ ಇಲ್ಲಿವರೆಗೆ BJPಯ ಏಳಿಗೆಗೆ ಭಾಳಷ್ಟು ದುಡಿದಂಥವರು ಅಮಿತ್ ಮಾಳವಿಯಾರನ್ನು ಈಗ ತೆಗೆದು ಹಾಕಿದ್ದಾರೆ. ಯಾಕಪ್ಪ ಅಂದಾಗ ಅಮಿತ್ ಮಾಳವಿಯಾರವರು ಈ ಅಲ್ಪಾ ಜಂಜಿ ವಿರುದ್ಧವಾಗಿ ಸಾಕಷ್ಟು ಟೀಕೆಗಳು ಮಾಡಿದ್ದಾರೆ. ಅಷ್ಟೆಲ್ಲ ನಕ್ಸಲೈಟ್ ಅಂತಾರ ಅಥವಾ ಮತ್ತೇನೋ ಅಂತಾರೆ, ಇದು ಫಂಡ್ ಬರೋದು ಯಾವುದು ಅಂತ ಹೇಳ್ತಾ ಇದ್ದೀರಾ. ಏನು ಸತ್ಯ ಮಾತಾಡಿದ್ರೆ, ಆದರೆ ಇವತ್ತು ಅವ್ರನ್ನೂ ಸಹಿತ ಕಿತ್ತು ಹಾಕುವಂಥ ಪರಿಸ್ಥಿತಿಗೆ ಬಂದಿರ್ತದೆ. ಆದ್ರೆ ಸ್ಮೃತಿ ಇರಾನಿಗೆ, ರಾಮ್ ಮಾಧವ್ ಅವರಿಗೆ, ಬೇರೆ ಬೇರೆಯವ್ರಿಗೆ, ಹಳೆಯ ಕೆಲವೊಂದು ಜನ ಮತ್ತು ಹೊಸಬರನ್ನ ಜೋಡಿಸ್ಕೊಂಡಿದ್ದಾರೆ. ಇಲ್ಲಿ ಬದಲಾವಣೆ ಮಾಡ್ತಾಯಿದ್ದಾರೆ ಇಡೀ ಒಂದು ಆಡಳಿತ ವ್ಯವಸ್ಥೆಯಲ್ಲಿ. ಯಾಕಿದು ನಿರ್ಧಾರ ಅನ್ನುವಂಥದ್ದು ಈಗ ಎಲ್ಲ ಕಡೆ ಚರ್ಚೆ ಆಗ್ತಾಯಿದೆ. ಆದರೆ ಜನ ಬಯಸ್ತಾ ಇರೋದು ಅಲ್ಫಾ ಈ ಜಂಜಿ ಮತ್ತು ಜಂಜಿ. ಈ ಅಲ್ಫಾ ಜಂಜಿ ಅಂದರೆ ಏನು ಅಂತಂದ್ರೆ 8-9 ವರ್ಷಗಳಂದ್ರೆ 15 ವರ್ಷ ಒಳಗಿನ ಮಕ್ಕಳು. ನೋಡ್ರಿ ನೀವು ಎಲ್ಲೆಲ್ಲಿ ಇಡೀ ದೇಶದ ತುಂಬ, ಅದರಲ್ಲೂ ಉತ್ತರ ಭಾರತದಲ್ಲೇ ಅಲ್ಲಿ ಸ್ಕೂಲ್ಗಳ ಪರಿಸ್ಥಿತಿ, ಅದರ ಶಾಲೆಗಳ ಪರಿಸ್ಥಿತಿ, ಅಲ್ಲಿ ಮಿಡ್ ಡೇ ಮೀಲಿದ ಪರಿಸ್ಥಿತಿ, ಅಲ್ಲಿ ಶೌಚಾಲಯಗಳ ಪರಿಸ್ಥಿತಿ, ಅಲ್ಲಿ ಫ್ಯಾನ್ಗಳಿಲ್ಲದ ಪರಿಸ್ಥಿತಿ, ಶಿಕ್ಷಕರಿಲ್ಲದ ಪರಿಸ್ಥಿತಿಯಿಂದ ಅಲ್ಲಿ ವಿದ್ಯಾರ್ಥಿಗಳು ಸೆಳೆದು ನಿಂತಿದ್ದಾರೆ. ಇವತ್ತು ರಾಜಸ್ಥಾನದಲ್ಲಿ ಆರಂಭ ಆದಂಥ ಈ ಒಂದು ಪ್ರತಿಭಟನೆ ಉತ್ತರ ಭಾರತ ತುಂಬ, ಉತ್ತರ ಪ್ರದೇಶದಲ್ಲೂ ಇಟ್ಟು ಜೋರ್ದಾರಾಗಿ ನಡೀತಾ ಇದೆ ಪ್ರತಿಭಟನೆಗಳು. ಅಲ್ಲಿ ಶಾಲೆ ಕಾಲೇಜುಗಳು, ಅದರಲ್ಲೂ ಮುಖ್ಯವಾಗಿ ಶಾಲೆಗಳಲ್ಲಿ 10-12 ವರ್ಷದ ಅಥವಾ 8-10 ವರ್ಷದಿಂದ 15 ವರ್ಷದ ಮಕ್ಕಳು ಮೋದಿ